ನಮ್ಮಲ್ಲಿ ಕ್ರಿಕೆಟ್ ಕ್ರೇಜ್ ಯಾರಿಗಿಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕ್ರಿಕೆಟ್ ಅಂದ್ರೆ ಮುಗಿತು. ಟಿವಿ ಮುಂದೆ ಮ್ಯಾಚ್ ನೋಡಲು ಕುಳಿತು ಬಿಡ್ತಾರೆ. ಮೈದಾನದಲ್ಲಿ ಕ್ರಿಕೆಟರ್ಸ್ ಬ್ಯಾಟ್ ಹಿಡಿದ್ರೆ ಸಾಕು, 6-4 ಸುರಿಮಳೆಯೇ ಇರುತ್ತೆ. ಒಂದರ್ಥದಲ್ಲಿ ನೋಡಿದ್ರೆ ಇವರ ಬ್ಯಾಟ್ ಇವರ ಭವಿಷ್ಯ ನಿರ್ಧಾರ ಮಾಡುತ್ತೆ. ಹೌದು, ಯಾವಾಗ ಕ್ರಿಕೆಟರ್ ಸೆಂಚುರಿ ಬಾರಿಸೋದಕ್ಕೆ ಶುರು ಮಾಡ್ತಾರೋ ಅದಾದ್ಮೇಲೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ನಮ್ಮ ಹೆಮ್ಮೆಯ ಬ್ಯಾಟ್ಸ್ಮನ್ಗಳು ಬ್ಯಾಟ್ನಿಂದಲೇ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಕ್ರಿಕೆಟರ್ಸ್ ಬ್ಯಾಟ್ನಿಂದ ಹೇಗೆ ದುಡ್ಡು ಮಾಡ್ತಾರೆ, ಯಾವ್ಯಾವ ಕ್ರಿಕೆಟರ್ಸ್ ಎಷ್ಟು ಆದಾಯ ಗಳಿಸ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಿರೋದು ಯಾರು, ಇವೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ಕ್ರಿಕೆಟರ್ಸ್ ಆದಾಯದ ಬಗ್ಗೆ ಹೆಚ್ಚೇನು ಹೇಳ್ಬೇಕಂತಿಲ್ಲ. ಮೈದಾನದಲ್ಲಿ ಒಮ್ಮೆ ಕ್ಲಿಕ್ ಆದ್ರೆ ಸಾಕು, ಅದೃಷ್ಟ ಅವರನ್ನ ತಾನಾಗೆ ಹುಡುಕಿಕೊಂಡು ಬರುತ್ತೆ. IPL ಟೀಮ್ ಫ್ರಾಂಚೈಸಿಗಳು ಕೂಡ ಕೋಟಿ ಕೋಟಿಗೆ ಆಫರ್ ಮಾಡ್ತಾ ಇದ್ರೆ ಇತ ವಿವಿಧ ಕಂಪನಿಗಳ ಜೊತೆಗೆ ಜಾಹೀರಾತುಗಳ ಒಪ್ಪಂದ ಮಾಡಿಕೊಂಡು ದುಡ್ಡು ಗಳಿಸ್ತಾರೆ. ಆದ್ರೆ ಈ ಸ್ಟಾರ್ ಕ್ರಿಕೆಟರ್ಸ್ ಆಟ, ಉದ್ಯಮ, ಜಾಹೀರಾತು ಮಾತ್ರವಲ್ಲದೆ ಬ್ಯಾಟ್ನಿಂದಲೂ ಕೋಟಿ ಕೋಟಿ ಗಳಿಸ್ತಿದ್ದಾರೆ. ಅರೆ, ಬ್ಯಾಟ್ ಅನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬಹುದು. ಅದು ಹೇಗೆ ಬ್ಯಾಟ್ನಿಂದ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕ್ರಿಕೆಟರ್ಸ್ ಬ್ಯಾಟ್ ನ ಸೇಲ್ ಮಾಡಲ್ಲ, ಬದಲಿಗೆ ಬ್ಯಾಟಿಗೆ ಒಂದು ಸ್ಟಿಕ್ಕರ್ ಅಂಟಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಗಳಿಸ್ತಾರೆ. ಹೌದು, ಟೀಮ್ ಇಂಡಿಯಾದ ಆಟಗಾರರಿಗೆ ಎಷ್ಟು ಡಿಮ್ಯಾಂಡ್ ಇದೆಯೋ ಅವರ ಕೈಯಲ್ಲಿರೋ ಬ್ಯಾಟ್ಗೂ ಅಷ್ಟೇ ಡಿಮ್ಯಾಂಡ್ ಇದೆ. ಹೆಸರಾಂತ ಕಂಪನಿಗಳು ಕ್ರಿಕೆಟರ್ಸ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಕಿಂಗ್ ಕೊಹ್ಲಿಯ ಬ್ಯಾಟ್ ಮುಂದೆ ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ಇನ್ಯಾರ ಬ್ಯಾಟ್ಗೂ ಅಷ್ಟು ಬೆಲೆಯೇ ಇಲ್ಲ. ಕೊಹ್ಲಿ ರನ್ ಮಿಷಿನ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಕೊಹ್ಲಿ ತಿಂಗಳಲ್ಲಿ ಎಷ್ಟು ಮ್ಯಾಚ್ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವರ ಬ್ಯಾಟ್ ಮಾತ್ರ ದುಡ್ಡು ಮಾಡ್ತಾನೆ ಇರುತ್ತೆ. ಕ್ರಿಕೆಟ್ ಜಗತ್ತಿನಲ್ಲಿ ಸಚಿನ್ ತೆಂಡೂಲ್ಕರ್ ಅವರನ್ನ ದೇವರು ಅಂತಾರೆ. ಆದ್ರೆ ದೇವರನ್ನೇ ಮೀರಿಸಿದ ಆಟಗಾರ ಅಂದ್ರೆ ಅದು ವಿರಾಟ್ ಕೊಹ್ಲಿ ಮಾತ್ರ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ಕ್ರಿಕೆಟಿಗರು ಮತ್ತು ಜಾಹೀರಾತುಗಳ ನಡುವಿನ ನಂಟು ಒಂದೆರಡು ರೀತಿಯಲ್ಲಿ ಇರೋದಿಲ್ಲ. ಹಲವು ಕಂಪನಿಗಳು ಜಾಹೀರಾತಿಗಾಗಿ ಒಬ್ಬಲ್ಲ ಒಬ್ಬ ಕ್ರಿಕೆಟ್ ಆಟಗಾರರನ್ನ ಹುಡುಕ್ತಿರ್ತವೆ. ಕ್ರಿಕೆಟಿಗರು ಭಾರತದಲ್ಲಿ ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೇವರಾಗಿ ಬಿಟ್ಟಿದ್ದಾರೆ. ಇದರಿಂದಾಗಿಯೇ ಕ್ರಿಕೆಟರ್ಸ್ ಗಳಿಗೆ, ಅದರಲ್ಲೂ ಬ್ಯಾಟ್ಸ್ಮನ್ ಗಳಿಗೆ ಜಾಹೀರಾತು ವಿಚಾರದಲ್ಲಿ ಎಲ್ಲಿಲ್ಲದ ಡಿಮ್ಯಾಂಡ್. ಈ ಡಿಮ್ಯಾಂಡ್ ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಬ್ಯಾಟ್ಸ್ಮನ್ಗಳು ಹಿಡಿಯೋ ಬ್ಯಾಟ್ ವರೆಗೂ ಹೋಗಿ ಬಿಡುತ್ತೆ. ಅದರಲ್ಲೂ ಮೈದಾನದಲ್ಲಿ ಬ್ಯಾಟ್ ಮೂಲಕ ಅಬ್ಬರಿಸೋ ಆಟಗಾರರು ಕೇವಲ ಬೌಂಡರಿ ಸಿಕ್ಸರ್ಗಳನ್ನ ಮಾತ್ರ ಹೊಡಿತಿರೋದಿಲ್ಲ. ಅದರ ಜೊತೆಗೆ ಅವರ ಅದೇ ಬ್ಯಾಟ್ ನಿಂದಾಗಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಏರುತ್ತಲೇ ಇರುತ್ತೆ. ಅದರಲ್ಲೂ ವಿರಾಟ್ ಕೊಹ್ಲಿ ಬ್ಯಾಟ್ ಅಲ್ಲಿ ಅಂಟಿಸಿರುವ MRF ಸ್ಟಿಕ್ಕರ್ ಒಂದರಿಂದಲೇ 100 ಕೋಟಿ ರೂಪಾಯಿ ಗಳಿಸ್ತಿದ್ದಾರೆ. ವಿರಾಟ್ ಕೊಹ್ಲಿ 2025ರವರೆಗೆ MRF ಜೊತೆಗೆ ಕಾಂಟ್ರಾಕ್ಟ್ಗೆ ಸಹಿ ಹಾಕಿದ್ದು ವರ್ಷಕ್ಕೆ 12.5 ಕೋಟಿ ರೂಪಾಯಿ ಕೊಹ್ಲಿ ಅಕೌಂಟ್ಗೆ ಬಂದು ಬೀಳುತ್ತೆ. ಅಂದ್ರೆ ಕೊಹ್ಲಿ ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿಯನ್ನ ಸಂಬಳದ ರೀತಿಯಲ್ಲಿ ಕೇವಲ ಬ್ಯಾಟ್ ಒಂದರಿಂದನೇ ಪಡಿತಾ ಇದ್ದಾರೆ. ಕೊಹ್ಲಿ ಆಡುವ ಪ್ರತಿ ಮ್ಯಾಚ್ ನಲ್ಲೂ MRF ಬ್ಯಾಟ್ ಅನ್ನೇ ಬಳಸ್ತಾರೆ. ಹಾಗಂತ ಒಂದಿಡೀ ತಿಂಗಳು ಯಾವುದೇ ಮ್ಯಾಚ್ ಆಡದಿದ್ರು ಕೊಹ್ಲಿಯ ಗಳಿಕೆಯಲ್ಲೇನೂ ವ್ಯತ್ಯಾಸ ಆಗೋದಿಲ್ಲ. ಇದು ಭಾರತ ಅಷ್ಟೇ ಅಲ್ಲ, ಕ್ರಿಕೆಟ್ ಜಗತ್ತಿನಲ್ಲಿ ಬ್ಯಾಟ್ ಸ್ಪಾನ್ಸರ್ಶಿಪ್ ಮೂಲಕ ಪಡೆಯುವ ಅತಿ ಹೆಚ್ಚಿನ ಹಣವಾಗಿದೆ. ಕೊಹ್ಲಿಗಿಂತ ಮುಂಚೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಇದೇ MRF ಟೈರ್ಗಳ ಸ್ಟಿಕ್ಕರ್ ಅನ್ನ ತಮ್ಮ ಬ್ಯಾಟ್ಗೆ ಅಂಟಿಸಿಕೊಂಡಿದ್ರು. ಆಗ ಸಚಿನ್ ಪಡಿತಾ ಇದ್ದಿದ್ದು ವಾರ್ಷಿಕ 8 ಕೋಟಿ ರೂಪಾಯಿಗಳು. ಕ್ರಿಕೆಟ್ ಇತಿಹಾಸದಲ್ಲಿ ಬ್ಯಾಟ್ಸ್ಮನ್ಗಳು ಅತಿ ಹೆಚ್ಚು ಹಣವನ್ನ ಜಾಹೀರಾತುಗಳ ಮೂಲಕ ಪಡೆಯುವ ಅವಕಾಶ ಸೃಷ್ಟಿಯಾಗಿದ್ದು ಸಚಿನ್ ತೆಂಡೂಲ್ಕರ್ ಅವರಿಂದ. ಸಚಿನ್ ಆಟದಿಂದ ಕೇವಲ ಅವರು ಮಾತ್ರವಲ್ಲ, BCCI ಕೂಡ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಯಾಗಿ ಬೆಳೆದು ನಿಂತಿದ್ದು ಇತಿಹಾಸ. ಇನ್ನು ಮಹೇಂದ್ರ ಸಿಂಗ್ ಧೋನಿ ಹೆಸರು ಕೂಡ ಕ್ರಿಕೆಟ್ ಲೋಕದಲ್ಲಿ ರಾರಾಜಿಸುತ್ತಿದೆ. ಮಾಹಿ ಸಾವಿರಾರು ರನ್ ಗಳಿಸಿ ದಾಖಲೆ ಬರೆದಿದ್ದಾರೆ. ಕ್ರಿಕೆಟ್ ಜೊತೆಗೆ ಉದ್ಯಮ, ಜಾಹೀರಾತುಗಳಿಂದಲೂ ಸಾಕಷ್ಟು ಹಣ ಗಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಬ್ಯಾಟ್ ಮೂಲಕವೇ 25 ಕೋಟಿ ರೂಪಾಯಿಗಳವರೆಗೆ ಸಂಪಾದಿಸಿದ್ದಾರೆ. ಆಸ್ಟ್ರೇಲಿಯಾದ ಸ್ಪಾರ್ಟನ್ ಸ್ಪೋರ್ಟ್ಸ್ ಮತ್ತು ಅಮಿಟಿ ಯೂನಿವರ್ಸಿಟಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಎರಡು ಪ್ರತ್ಯೇಕ ಒಪ್ಪಂದ ಮಾಡಿಕೊಂಡು ಬ್ಯಾಟ್ನಿಂದ ದುಡ್ಡು ಗಳಿಸ್ತಾ ಇದ್ದಾರೆ. ಇನ್ನು ಟೀಮ್ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸದ್ಯ ಟೆಸ್ಟ್ ಮತ್ತು ಏಕದಿನ ತಂಡದ ನಾಯಕರಾಗಿದ್ದಾರೆ. ಆಕ್ರಮಣಕಾರಿ ಬ್ಯಾಟಿಂಗ್ ನಲ್ಲಿ 19,000ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. ಹಿಟ್ಮ್ಯಾನ್ ಕೂಡ ಬ್ಯಾಟ್ನಿಂದ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ರೋಹಿತ್ ಸಿಯೆಟ್ ಟೈರ್ ಕಂಪನಿಯ ಜಾಹೀರಾತನ್ನ ತಮ್ಮ ಬ್ಯಾಟ್ ಮೇಲೆ ಅಂಟಿಸಿದ್ದಾರೆ. 2015ರಲ್ಲಿ ರೋಹಿತ್ ಶರ್ಮಾ ಅವರೊಂದಿಗೆ ಈ ಕಂಪನಿ ಈ ಮೊದಲ ಒಪ್ಪಂದ ಮಾಡಿಕೊಂಡಿತ್ತು. ಅಂದಿನಿಂದ ಈ ಕಂಪನಿಯ ಲೋಗೋ ರೋಹಿತ್ ಶರ್ಮಾ ಅವರ ಬ್ಯಾಟ್ ನಲ್ಲಿ ಮಿಂಚ್ತಾ ಇದೆ. ಇದರಿಂದ ಹಿಟ್ಮ್ಯಾನ್ ವರ್ಷಕ್ಕೆ 4 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಕ್ರಿಕೆಟರ್ಸ್ ತಮ್ಮ ಬ್ಯಾಟ್ಗಳ ಮೂಲಕವೇ ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಅಂದಹಾಗೆ ಬ್ಯಾಟ್ನ ಸ್ಟಿಕ್ಕರ್ ಮೂಲಕವೇ ತಿಂಗಳಿಗೆ 1 ಕೋಟಿ ರೂಪಾಯಿ ಗಳಿಸುವ ವಿರಾಟ್ ಕೊಹ್ಲಿ ಅವರು ಬಳಸುವ ಬ್ಯಾಟ್ಗಳ ಬೆಲೆ ಎಷ್ಟು ಗೊತ್ತಾ?
ಅಂದಾಜು 27,000 ರೂಪಾಯಿ ಮಾತ್ರ. ಅಂದ್ರೆ 27,000 ರೂಪಾಯಿ ಬೆಲೆಯ ಬ್ಯಾಟ್ನಿಂದಲೇ ಕೊಹ್ಲಿ 100 ಕೋಟಿ ರೂಪಾಯಿ ಗಳಿಸ್ತಾರೆ. ಆದ್ರೆ ಇದಕ್ಕೆಲ್ಲ ಕಿಂಗ್ ಕೊಹ್ಲಿ ಅವರ ಅದ್ಭುತ ಪ್ರತಿಭೆಯೇ ಕಾರಣ. ಕ್ರಿಕೆಟ್ಗಾಗಿ ನಿರಂತರ ಪರಿಶ್ರಮ ಹಾಕಿರೋದ್ರಿಂದಲೇ ಕೊಹ್ಲಿ ಮಿಂಚಲು ಸಾಧ್ಯವಾಗಿದ್ದು. ಇಲ್ದಿದ್ರೆ ಇಷ್ಟೊಂದು ನೇಮು ಫೇಮು ದುಡ್ಡು ಕೊಹ್ಲಿ ಹಿಂದೆ ಬರ್ತಾ ಇರ್ಲಿಲ್ಲ. ನಮಸ್ಕಾರ.